ಹರಪ್ಪ. ಅದಕ್ಕೆ ಇದನ್ನ ಹರಪ್ಪ ಸೈಟ್ ಅಂತ ಕರಿತೀವಿ. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಸೈಟು. ಅದಕ್ಕೆ ನಾವೇನಂತ ಕರಿತೀವಿ ಇದನ್ನ ಹರಪ್ಪ ಸೈಟ್ ಅಂತ ಕರಿತೀವಿ. ಇದು ಎಲ್ಲಿದೆ? ಪ್ರೆಸೆಂಟ್ ಪಾಕಿಸ್ತಾನ್, ಪಂಜಾಬ್ ಅಲ್ಲಿ. ಪಾಕಿಸ್ತಾನದಲ್ಲೂ ಒಂದು ಪಂಜಾಬ್ ಇದೆ. ಓಕೆ, ಅಲ್ಲಿದೆ. ಈ ಹರಪ್ಪ ಸೈಟ್ ಯಾವ ನದಿ ದಂಡೆ ಮೇಲಿದೆ? ರಾವಿ ನದಿ ದಂಡೆ ಮೇಲಿದೆ. ಯಾಕೆ ಇದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದರ ಮೇಲೆ ಪ್ರಶ್ನೆಗಳು ಬಂದಿದಾವೆ. ಓಕೆ, ಯಾವ ತಾಣ ಯಾವ ನದಿ ದಂಡೆ ಮೇಲಿದೆ ಅನ್ನೋದು ಪ್ರಶ್ನೆ ಬಂದಿದೆ. ಆ ಒಂದು ದೃಷ್ಟಿಯಿಂದ ನಾನು ಏನ್ ಮಾಡ್ತಾ ಇದ್ದೀನಿ, ನಿಮಗೆ ಅದನ್ನ ಹೇಳ್ಕೊಡಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಯಾಕೆ ಇದು ಬಂದಿದೆ ನೋಡಿ, ಇದು ನೀವು ಓದಲೇಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡಕ್ ಪ್ರಯತ್ನ ಮಾಡ್ತಾ ಇದ್ದೀನಿ. ಸರ್ ಬಂದಿದೆ ಅಂತೀರಾ, ಎಲ್ಲಿ ತೋರಿಸ್ತೀರಾ ಸರ್? ತೋರಿಸ್ತೀನಿ ಸರ್, ಡೋಂಟ್ ವರಿ. ನಾನು ಈ ಒಂದು ಕಾನ್ಸೆಪ್ಟ್ಸ್ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಐ ವಿಲ್ ಟೇಕ್ 7 to 8 ಕ್ವಶನ್ಸ್ ಫ್ರಮ್ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಆನ್ ದಿಸ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಈ ಒಂದು ಸಿಂಧೂ ಕಣಿವೆ ನಾಗರಿಕತೆಯ ಮೇಲೆ ಒಂದಿಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳನ್ನ ನಾನು ತೆಗೆದುಕೊಂಡು ಬಂದಿದ್ದೀನಿ. ಅದು ಕೂಡ ವಿತ್ ಪ್ರೂಫ್ ನಾನು ನಿಮಗೆ ತೋರಿಸ್ಕೊಡ್ತೀನಿ ಎಲ್ಲವೂ ಕೂಡ. ಆಯ್ತಾ? ಇದನ್ನ ಯಾರು ಡಿಸ್ಕವರ್ ಮಾಡಿದ್ದಾರೆ? ದಯಾ ರಾಮ್ ಸಾನ್ಹಿ. ಇದನ್ನು ಯಾಕೆ ನೆನ್ಪಿಟ್ಕೋಬೇಕಂತಂದ್ರೆ, ಇದ್ರ ಮೇಲೂ ಕೂಡ ಏನಾಗಿದೆ, ಪ್ರಶ್ನೆ ಬಂದಿದೆ. ಇದ್ರ ಮೇಲೂ ಕೂಡ ಪ್ರಶ್ನೆ ಬಂದಿದೆ. ಇದು ಫಸ್ಟ್ ಓಕೆ ಇಂಡಸ್ ವ್ಯಾಲಿ ಸೈಟ್. ಇದು ಡಿಸ್ಕವರ್ ಮಾಡಿರುವಂತದ್ದು ಅಂದ್ರೆ ಹುಡುಕಿರುವಂತದ್ದು. ಮೊದಲ ಇಂಡಸ್ ವ್ಯಾಲಿ ಸೈಟ್ ಲಭ್ಯವಾಗಿರುವಂತದ್ದು, ಮೊದಲ ಸಿಂಧೂ ಕಣಿವೆ ನಾಗರಿಕತೆ ತಾಣ ಇದು ಲಭ್ಯ ಆಗಿರುವಂತದ್ದು. ಇಲ್ಲೇನಿದೆ, ಏನ್ ಸಿಕ್ಕಿದೆ ನನಗೆ? ಮೇಲ್ ಟೋರ್ಸೋ. ದಿಸ್ ಇಸ್ ದಿ ಮೇಲ್ ಟೋರ್ಸೋ. ಇಲ್ಲಿದೆ ಅಲ್ವಾ, ಇದೇನಪ್ಪ ಮೇಲ್ ಟೋರ್ಸೋ ಅಂತ ಕರಿತೀವಿ. ಅಂತಂದ್ರೆ ಒಂದು ಎದೆಗವಚ ಟೈಪ್, ಒಬ್ಬ ಗಂಡಸಿನ ಎದೆಗವಚ ಟೈಪು. ಅವನ ಬಾಡಿ ಯಾವ ತರ ಇತ್ತು, ಅವ್ರು ಬಿಲ್ಟ್ ಯಾವ ತರ ಮಾಡ್ಕೊಂಡಿದ್ರು, ಎಷ್ಟು ಮಸ್ಕಲೈನ್ ಆಗಿದ್ರು, ಎಷ್ಟು ಫಿಟ್ ಆಗಿದ್ರು ಅನ್ನೋದು ಈ ಒಂದು ನೀವು ಮೇಲ್ ಟೋರ್ಸೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಓಕೆ, ಬಟ್ ಏನ್ ಕೇಳ್ತಾರೆ ಅಂದ್ರೆ, ಮೇಲ್ ಟೋರ್ಸೋ ಯಾವ ಸಿಂಧೂ ಕಣಿವೆ ನಾಗರಿಕತೆಯ ತಾಣದಲ್ಲಿ ಸಿಕ್ಕಿತ್ತು ಅವಶೇಷ ಅಂತ ಕೇಳ್ತಾರೆ. ಎಲ್ಲಿ? ಹಡಪ್ಪ. ನೀವು ನೆನ್ಪಿಟ್ಕೋಬೇಕು. ಆಯ್ತಾ? ಮದರ್ ಗಾಡೆಸ್ ನೆನ್ಪಿಟ್ಕೊಳ್ಳಿ. ಇದನ್ನ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಎಲ್ಲಿ ಬರುತ್ತೆ ಅಂತ. ಮದರ್ ಗಾಡೆಸ್ದು ಒಂದು ಫಿಗರ್ ಸಿಕ್ಕಿದೆ, ಒಂದು ಚಿತ್ರ ಸಿಕ್ಕಿದೆ. ಆಯ್ತಾ? ಅದೇ ರೀತಿ ಡೈ ಸಿಕ್ಕಿದೆ. ಆಮೇಲೆ ಲಿಂಗಂ ಯೋನಿ ಸಿಂಬಾಲ್ಸ್. ಓಕೆ, ಇದನ್ನ ಏನಂತ ಕರಿತೀವಿ? ಫ್ಯಾಟರ್ನಿಟಿ ಸಿಂಬಾಲ್ ಇದೊಂದು. ಓಕೆ, ಒಂದು ಇದನ್ನು ಮಗುವಿಗೆ ಜನ್ಮ ಕೊಡುವಂತಹ ಒಂದು ಕೂಡ ಏನು ರೂಪ ಅಂತ ನೀವು ಇದನ್ನ ಭಾವಿಸಬಹುದು. ಆಯ್ತಾ? ಯಾವುದು? ಲಿಂಗಂ ಯೋನಿ ಸಿಂಬಾಲ್. ನೆಕ್ಸ್ಟ್ ಮೊಹೆಂಜೊದಾರೋ. ವೆರಿ 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 ಇಂಪಾರ್ಟೆಂಟ್ ಸೈಟು. ಇದು ಕೂಡ ಪಾಕಿಸ್ತಾನದಲ್ಲಿದೆ, ಸಿಂಧು ಪ್ರಾಂತ್ಯದಲ್ಲಿದೆ. ಇದು ಯಾವ ನದಿ ದಂಡೆ ಮೇಲಿದೆ? ಇಂಡಸ್, ಸಿಂಧೂ ನದಿ ದಂಡೆ ಮೇಲೆ ಇದೆ. ಯಾವುದು? ಮೊಹೆಂಜೊದಾರೋ. ನೆನ್ಪಿಟ್ಕೊಳ್ಳಿ. ರೈಟ್? ಇದು ಇಂಪಾರ್ಟೆಂಟ್. ಇದನ್ನ ಯಾರು ಡಿಸ್ಕವರ್ ಮಾಡಿದ್ರು? RD ಬ್ಯಾನರ್ಜಿ. ಇದು ಕೂಡ ಪ್ರಿವಿಯಸ್ ಇಯರ್ ಕ್ವಶನ್ ಅಲ್ಲಿ ಬಂದಿದೆ. ಐ ವಿಲ್ ಶೋ ಯು. RD ಬ್ಯಾನರ್ಜಿ ಅನ್ನುವಂತಹ ಪುರಾತತ್ವ ಶಾಸ್ತ್ರಜ್ಞ, ಆರ್ಕೊಲಜಿಸ್ಟ್, ಇದನ್ನ ಏನ್ ಮಾಡಿದ್ದಾರೆ? ಎಸ್ಕವೇಟ್ ಮಾಡಿ, ಉತ್ಖನನ ಮಾಡಿ ಡಿಸ್ಕವರ್ ಮಾಡಿದ್ದಾರೆ. ಆಯ್ತಾ? ಇಲ್ಲಿ ನನಗೆ ಏನ್ ಸಿಕ್ಕಿದೆ? ಸಿಟಾಡೆಲ್. ಓಕೆ, ಆಮೇಲೆ ಲೋವರ್ ಟೌನ್. ಸಿಟಾಡೆಲ್ ಅಂತಂದ್ರೆ ಏನು? ಒಂದು ಕೋಟೆಯ ತರ. ಇದನ್ನ ಏನಂತ ಕರಿತೀವಿ? ಒಂದು ಕೋಟೆ ಅಂತ ಕರಿಬಹುದು ನೀವು. ಈ ಸಿಟಾಡೆಲ್ ನಲ್ಲಿ ಯಾರು ಇರ್ತಾ ಇದ್ರು? ಯೂಶುವಲಿ ಶ್ರೀಮಂತರು, ಅಪ್ಪರ್ ಕ್ಲಾಸ್ ಅವರು. ಕ್ಯಾಸ್ಟ್ ಅಂತ ಹೇಳಬಾರ್ದು ಇಲ್ಲಿ, ಕ್ಲಾಸ್ ಅಂತ ಹೇಳಬೇಕು. ಮೇಲ್ವರ್ಗದವರು ಅಂತ ಹೇಳಬೇಕು, ವರ್ಗ. ಓಕೆ, ಇಲ್ಲಿ ಮೇಲ್ ಜಾತಿ ಅನ್ನೋದು, ಯಾಕಂದ್ರೆ ಜಾತಿ ವ್ಯವಸ್ಥೆ ಧರ್ಮ ಅನ್ನೋದು ಇಲ್ಲಿ ಇರ್ಲಿಲ್ಲ. ಹಾಗಾಗಿ ಇದು ಮೇಲ್ವರ್ಗದವರು ಇರ್ತಾ ಇದ್ರು, ಶ್ರೀಮಂತರು ಇರ್ತಾ ಇದ್ರು, ಉಳ್ಳವರು ಅಲ್ಲಿ ಇರ್ತಾ ಇದ್ರು. ಲೋವರ್ ಟೌನ್ ಅಲ್ಲಿ ಯಾರು ಇರ್ತಾ ಇದ್ರು? ಕೆಲಸಗಾರರು, ಲೇಬರರ್ಸ್, ಕೃಷಿಕರು, ಅವರೆಲ್ಲ ಎಲ್ಲ ಇರ್ತಾ ಇದ್ರು? ಲೋವರ್ ಟೌನ್ ಅಲ್ಲಿ ಇರ್ತಾ ಇದ್ರು. ರೈಟ್? ಇದು ಇಂಪಾರ್ಟೆಂಟ್, ತಿಳ್ಕೋಬೇಕು. ಕೇಳ್ತಾರೆ. ಆಯ್ತಾ? ಗ್ರೇಟ್ ಬಾತ್, ಪವಿತ್ರ ಸ್ನಾನ ಸ್ಥಳ ಯಾವ ಒಂದು ಇಂಡಸ್ ವ್ಯಾಲಿ ಸೈಟ್ ಅಲ್ಲಿ ಸಿಕ್ಕಿದೆ ಅಂತ ಕೇಳ್ತಾರೆ. ಇಂಪಾರ್ಟೆಂಟ್. ಎಲ್ಲಿ ಸಿಕ್ಕಿದೆ? ಮೊಹೆಂಜೊದಾರೋದಲ್ಲಿ ಸಿಕ್ಕಿದೆ. ಗ್ರೇಟ್ ಗ್ರಾನರಿ ಅಂತಂದ್ರೆ ಇದು ಉಗ್ರಾಣ. ಈಗಿನ ಉಗ್ರಾಣ ಇದಾವಲ್ವಾ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಒಂದೊಂದು ಡಿಸ್ಟಿಕ್ ಅಲ್ಲಿ ಉಗ್ರಾಣವನ್ನು ಮಾಡಿರ್ತಾರೆ. ಅಂದ್ರೆ MSP ಇಂದ ಕೊಂಡ್ಕೋತಾರಲ್ವಾ ರೈತರಿಂದ ಬೆಳೆಗಳನ್ನ ಸ್ಟೋರ್ ಮಾಡಕ್ಕೆ. ಗೋಡೌನ್ ಅಂತ ಯೂಶುವಲಿ ಅದು ಇಂಗ್ಲಿಷ್ ವರ್ಡ್, ಬಟ್ ಕನ್ನಡದಲ್ಲಿ ಅಂತ ಕರೀತಾರೆ? ಉಗ್ರಾಣ ಅಂತ ಕರೀತಾರೆ. ಅದೇ ತರ ಅಲ್ಲಿ ಉಗ್ರಾಣಗಳು ಕೂಡ ಏನು ಇತ್ತು. ನೆಕ್ಸ್ಟ್ ಅಲ್ಲಿ ಇನ್ನೊಂದೇನು ಸಿಕ್ಕಿದೆ? ಡ್ಯಾನ್ಸಿಂಗ್ ಗರ್ಲ್ ಸಿಕ್ಕಿದೆ. ಎಸ್, ಮೊಹೆಂಜೊದಲ್ಲಿ ಡ್ಯಾನ್ಸಿಂಗ್ ಗರ್ಲ್ ಸಿಕ್ಕಿದೆ, ಗೊತ್ತು. ಬಟ್ ಅವರು ಅದು ಯಾವ ಒಂದು ಇದರಿಂದ ಮಾಡಿದ್ರು, ಯಾವ ವಸ್ತುವಿನಿಂದ ಆ ಒಂದು ಡ್ಯಾನ್ಸಿಂಗ್ ಗರ್ಲ್ ಅನ್ನ ಮಾಡಿದ್ರು ಅಂತ ಕೇಳ್ತಾರೆ. ಯಾವುದು? ಬ್ರಾನ್ಸ್. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಬ್ರಾನ್ಸ್, ಕಂಚು. ಆಯ್ತಾ? ಇದು ಇಂಪಾರ್ಟೆಂಟ್. ಅಂದ್ರೆ ಯಾಕೆ ನಾನು ಬ್ರಾನ್ಸ್ ಅನ್ನ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸಿಂಧೂ ಕಣಿವೆಯ ನಾಗರಿಕತೆಯ ಜನರಿಗೆ ಬ್ರಾನ್ಸ್ ನ ಒಂದು ಇದು ಮಾಹಿತಿ ಇತ್ತು. ಅವರಿಗೆ ಅದರ ಒಂದು ಇದು ಗೊತ್ತಿತ್ತು. ಬ್ರಾನ್ಸ್ ಗೊತ್ತಿತ್ತು, ಗೋಲ್ಡ್ ಗೊತ್ತಿತ್ತು, ಸಿಲ್ವರ್ ಗೊತ್ತಿತ್ತು, ಟಿನ್ ಗೊತ್ತಿತ್ತು, ಕಾಪರ್ ಗೊತ್ತಿತ್ತು. ಬಟ್ ಒಂದೇ ಒಂದು ಗೊತ್ತಿರ್ಲಿಲ್ಲ ಸಿಂಧೂ ಕಣಿವೆ ನಾಗರಿಕತರಿಗೆ.
ಯಾಕೆ ಎಕ್ಸಾಂಪಲ್ ಬಂದಿದೆ ಇದು. ಯಾವ್ದು ಗೊತ್ತಿರ್ಲಿಲ್ಲ? ಐರನ್, ಕಬ್ಬಿಣ ಸಿಂಧೂ ಕಣಿವೆ ನಾಗರಿಕತೆಯ ಜನರಿಗೆ ಗೊತ್ತಿರ್ಲಿಲ್ಲ. ಕಬ್ಬಿಣ ಏನಾಗಿಲ್ಲ, ಐರನ್ ಗೊತ್ತಿರ್ಲಿಲ್ಲ. ಇದು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಆಯ್ತಾ? ಯಾಕೆ ಅಂತ ಹೇಳ್ತೀನಿ. ಪ್ರೀವಿಯಸ್ ಕ್ವಶನ್ ಬಂದಿದೆ ಇದು ಕೂಡ. ಐರನ್ ಯಾವಾಗ ಬಂತು ಭಾರತಕ್ಕೆ? ಯೂಶಲಿ ಐರನ್ ಅನ್ನ ಯಾವಾಗ ಬಳಕೆಯನ್ನ ಸ್ಟಾರ್ಟ್ ಮಾಡಿದ್ರು ಬಂತು ಅನ್ನೋಕ್ಕಿಂತ ಐರನ್ ಬಳಕೆ, ಕಬ್ಬಿಣದ ಬಳಕೆ ಯಾವಾಗ ಸ್ಟಾರ್ಟ್ ಆಯ್ತು? ಋಗ್ವೇದದಿಂದ. ಆರ್ಯನ್ನರು ಯಾವಾಗ ಭಾರತಕ್ಕೆ ಬರ್ತಾರೆ ಆವಾಗಿಂದ ಏನಾಗುತ್ತೆ? ಕಬ್ಬಿಣದ ಬಳಕೆ, ಐರನ್ ಯೂಸೇಜ್ ಏನಾಗುತ್ತೆ? ಜಾಸ್ತಿ ಆಯ್ತು. ಓಕೆ, ಇದು ಯಾರು ಓದಿರ್ತೀರಲ್ವಾ ಚೆನ್ನಾಗಿ ಅವ್ರಿಗೆ ಗೊತ್ತಿರುತ್ತೆ. ಓಕೆ, ಗೊತ್ತಿಲ್ಲ ಅಂತಂದ್ರೆ ಈಗ ನಾನು ಹೇಳ್ತಾ ಇದ್ದೀನಿ, ತಿಳ್ಕೊಳ್ಳಿ. ರೈಟ್. ಸೊ ಅಲ್ಲಿ ಇನ್ನೊಂದೇನಿತ್ತು? ಬೆರ್ಡೆಡ್ ಮ್ಯಾನ್. ಇಲ್ಲ ನೋಡಿ, ಈ ಬೆರ್ಡೆಡ್ ಮ್ಯಾನ್ ಈ ತರಹದ ಏನೋ ಒಂದು ಮೂರ್ತಿ ಸಹಿತ, ಆ ಬೆರ್ಡೆಡ್ ಮ್ಯಾನ್ ಸಹಿತ ಏನಾಗಿದೆ ಇಲ್ಲಿ ಸಿಕ್ಕಿದೆ. ಎಲ್ಲಿ? ಮೊಹೆಂಜೊದಾರೋದಲ್ಲಿ. ಮೊಹೆಂಜೊದಾರೋ ಏನೇನು ಸಿಕ್ಕಿದೆಯಪ್ಪ? ಗ್ರೇಟ್ ಬಾತ್, ಪವಿತ್ರ ಸ್ನಾನ ಸ್ಥಳ, ಡ್ಯಾನ್ಸಿಂಗರ್, ಮತ್ತೆ ಗಡ್ಡದ ಮನುಷ್ಯ, ಬೆರ್ಡೆಡ್ ಮ್ಯಾನ್ ಆ ಮೂರ್ತಿ ಸಿಕ್ಕಿದೆ. ಆಮೇಲೆ ಉಗ್ರಾಣ, ಅಲ್ಲಿ ಉಗ್ರಾಣ ಇತ್ತು ಅನ್ನೋದು ಕೂಡ ಏನಾಗಿದೆ ಸಿಕ್ಕಿದೆ. ಬಫೆಲೋ, ಬಫೆಲೋ ಎಮ್ಮೆ. ಓಕೆ, ಸೀಲ್ಸ್ ವಿತ್ ಪಶುಪತಿ, ಇದು ವೆರಿ 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 ಇಂಪಾರ್ಟೆಂಟ್. ಪಶುಪತಿ ಸೀಲ್ ಅಂತ ಹೇಳಿದೆ ಅಲ್ವಾ? ಏನ್ ಕೇಳ್ತಾರೆ ಗೊತ್ತಾ? ಈ ಪಶುಪತಿ ಸೀಲ್ ಸುತ್ತಲೂ, ಓಕೆ, ಪಶುಪತಿ ಸೀಲ್ ಸುತ್ತಲೂ ಒಂದಿಷ್ಟು ಪ್ರಾಣಿಗಳಿತ್ತು. ಯಾವ ಪ್ರಾಣಿಗಳು ಇತ್ತು ಅಂತ ಕೇಳ್ತಾರೆ. ಹಂಗೂ ಕೇಳೋಕ್ಕಿಂತನೂ ಒಂದ್ 4 ಪ್ರಾಣಿಗಳನ್ನ ಕೊಡ್ತಾರೆ. ಈ ಕೆಳಗಿನವುಗಳಲ್ಲಿ ಯಾವ ಪ್ರಾಣಿ ಪಶುಪತಿ ಸೀಲಿನಲ್ಲಿ ನಿಮಗೆ ನೋಡಕ್ಕೆ ಸಿಗೋದಿಲ್ಲ ಅಂತ ಕೇಳ್ತಾರೆ. ಪಶುಪತಿ ಸೀಲ್ನಲ್ಲಿ ಯಾವ ಪ್ರಾಣಿ ಇತ್ತಪ್ಪ? ಎಲಿಫೆಂಟ್, ಟೈಗರ್ ಅಂದ್ರೆ ಆನೆ, ಹುಲಿ. ಮತ್ತೆ ಗೊತ್ತಿದ್ರೆ ಕಮೆಂಟ್ ಹಾಕಿ ಸ್ನೇಹಿತರೆ. ಪಶುಪತಿ ಸೀಲ್ ಈಸ್ ದಿ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಎಲ್ಲಾ ಪರೀಕ್ಷೆಗಳಲ್ಲೂ ಏನ್ ಮಾಡಿದ್ದಾರೆ, ಈ ಪಶುಪತಿ ಸೀಲ್ ಮೇಲೆ ಪ್ರಶ್ನೆಗಳು ಬಂದಿದೆ ಸ್ನೇಹಿತರೆ. ಆಯ್ತಾ? ರೈಟ್. ಆನೆ, ಮತ್ತೆ ಹುಲಿ, ಮತ್ತೆ ರೈನೋಸರಸ್, ಖಡ್ಗಮೃಗ ಅಂತ ಹೇಳ್ತೀವಿ ಅಲ್ವಾ? ರೈನೋಸರಸ್, ಮತ್ತೆ ಬಫೆಲೋ, ವಾಟರ್ ಬಫೆಲೋ, ಖಡ್ಗಮೃಗ, ರೈನೋಸರಸ್ ಇಂಗ್ಲಿಷ್ ಅಲ್ಲಿ. ಇನ್ನೊಂದು ವಾಟರ್ ಬಫೆಲೋ, ಎಮ್ಮೆ ಅಂತ ಹೇಳ್ಬೋದು. ನೀರಾನೆ ಅಥವಾ ಎಮ್ಮೆ ಏನಾದ್ರು ಹೇಳಿ. ವಾಟರ್ ಬಫೆಲೋ, ಎಮ್ಮೆ. ಓಕೆ, ರೈಟ್. ವಾಟರ್ ಬಫೆಲೋ ಅಂಡ್ ರೈನೋಸರಸ್, ಟೈಗರ್ ಮತ್ತೆ ಎಲಿಫೆಂಟ್. ಈ ಪ್ರಾಣಿಗಳು ನನಗೆ ಆಮೇಲೆ ಎಲ್ಲಿ ನೋಡಕ್ಕೆ ಸಿಗ್ತಾ ಇತ್ತು. ಅದ್ರ ಜೊತೆಗೆ ಇನ್ನೊಂದು ಯಾವ್ದಪ್ಪ? 2 ಡಿಯರ್, ಜಿಂಕೆಗಳು. ಡಿಯರ್, ಜಿಂಕೆಗಳನ್ನು ಕೂಡ ಆ ಕಡೆ ಈ ಕಡೆ ತೋರಿಸ್ತೀನಿ. ನಿಮ್ಗೆ ಪಶುಪತಿ ಸೀಲ್ ಬರುತ್ತೆ, ತೋರಿಸ್ತೀನಿ. ಅಲ್ಲಿ ನಿಮಗೆ ಇನ್ನೊಂದ್ಸಲ ಡೀಟೇಲ್ ಆಗಿ ಹೇಳ್ತೀನಿ. ಡೋಂಟ್ ವರಿ, ಜಸ್ಟ್ ಇಲ್ಲಿ ಬಂತಂತ ಹೇಳಿದೀನಿ ನೋಡಿ. ಪಶುಪತಿ ಸೀಲು, ಪವಿತ್ರ ಸ್ನಾನ ಸ್ಥಳ, ಬೇರ್ಡೆಡ್ ಮ್ಯಾನು, ಮತ್ತೆ ಗ್ರಾನರಿ, ಸಿಟಾಡೆಲ್ಲು, ಡ್ಯಾನ್ಸಿಂಗರ್ಲು, ಇಷ್ಟು ಅವಶೇಷಗಳು, ಇಷ್ಟು ವಸ್ತುಗಳು ನನಗೆ ಎಲ್ಲಿ ಸಿಕ್ಕಿದಾವೆ? ಮೊಹೆಂಜೊದಾರೋದಲ್ಲಿ ಸಿಕ್ಕಿದಾವೆ. ಅಂದ್ರೆ ನನಗೆ ಮೊಹೆಂಜೊದಾರೋ ಸೈಟು ಹೈಲ್ಡಿನ್ ಟಾಪಿಕ್ ಅಲ್ವಾ? ಇಷ್ಟು ಸಲ ಇಷ್ಟು ವಸ್ತುಗಳು ಸಿಕ್ಕಿದಾವೆ, ಇಷ್ಟು ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ ಆಬ್ವಿಯಸ್ಲಿ ಅಲ್ಲಿಂದ ಪ್ರಶ್ನೆ ಬರುವಂತ ಚಾನ್ಸಸ್ ಏನಿರುತ್ತೆ? ಜಾಸ್ತಿ ಇರುತ್ತೆ. ಹೀಗಾಗಿ ನೀವು ಇದನ್ನ ನೆನಪಿಟ್ಕೊಳ್ಳೇಬೇಕು ಪ್ರತಿಯೊಂದನ್ನು. ಏನು